ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ಭೇಟಿಯಾಗಿರುವಂಥದ್ದು ಬಿಜೆಪಿ ಬಣ. BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಟೀಮ್ ಭೇಟಿಯಾಗಿದೆ. ಸಾಕಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಧರ್ಮಸ್ಥಳದ ಕೇಸ್ ವಿಚಾರವಾಗಿ, ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಜಪಾನ್ ಮತ್ತು ಚೀನಾಗೆ ಏನು ಭೇಟಿಯನ್ನು ಕೊಟ್ಟಿದ್ದಾರಲ್ಲ, ಆ ವಿಚಾರವಾಗಿ ಕೂಡ ಚರ್ಚೆ ಆಗಿದೆ. ಅದರ ಜೊತೆಗೆ ಈ GST ಸರಳೀಕರಣ ಏನಿತ್ತಲ್ಲ ಅದರ ವಿಚಾರವಾಗಿ ಕೂಡ ಚರ್ಚೆ ಆಗಿದೆ. ಎಲ್ಲ ವಿಚಾರವನ್ನು ಇಟ್ಕೊಂಡು, ಅಂದರೆ ಇವರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರವನ್ನು ರವಾನೆ ಮಾಡಿದರು ದೇವೇಗೌಡರು. ಅವರ ಪರವಾಗಿ ಧನ್ಯವಾದವನ್ನು ಅರ್ಪಿಸೋದಕ್ಕೆ, ಧನ್ಯವಾದವನ್ನು ತಿಳಿಸೋದಕ್ಕೆ BJPಯ ಟೀಮ್ ಇವತ್ತು ಭೇಟಿಯನ್ನು ಕೊಟ್ಟು ಈ ರೀತಿಯ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಪದ್ಮನಾಭನಗರದ ನಿವಾಸದಲ್ಲಿ ಇವತ್ತು ಭೇಟಿ ಮಾಡಿ ಮಾತುಕತೆ ಆಗಿದೆ. ಶಾಸಕ ಡಾಕ್ಟರ್ C.N. ಅಶ್ವಥ್ ನಾರಾಯಣ್, M. ಕೃಷ್ಣಪ್ಪ, ಸುರೇಶ್ ಗೌಡ, ಮಾಜಿ ಶಾಸಕರಾಗಿರುವಂಥ ನಂದೀಶ್ ರೆಡ್ಡಿ ಉಪಸ್ಥಿತರಿದ್ದರು. ಧರ್ಮಸ್ಥಳ ಪ್ರಕರಣ, ಬ್ಯಾಲೆಟ್ ಪೇಪರ್ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಮೋದಿ ಅವರು ಜಪಾನ್ ಮತ್ತು ಚೀನಾ ಭೇಟಿಯನ್ನು ಬೆಂಬಲಿಸಿ ಪತ್ರವನ್ನು ಬರೆದಿರುವಂಥ ಹಿನ್ನೆಲೆಯಲ್ಲಿ ದೇವೇಗೌಡರು ಪತ್ರವನ್ನು ಹಾಕಿರ್ತಾರೆ. GST ಸರಳೀಕರಣವನ್ನು ಸ್ವಾಗತ ಮಾಡಿರುವಂಥ ಹಿನ್ನೆಲೆಯಲ್ಲಿ ಹೀಗಾಗಿ ದೇವೇಗೌಡರಿಗೆ ಪಕ್ಷದ ವತಿಯಿಂದ ಧನ್ಯವಾದವನ್ನು ಸಲ್ಲಿಸೋದಕ್ಕೆ ವಿಜಯೇಂದ್ರ ನಿಯೋಗ ಟೀಮ್ ಭೇಟಿಯನ್ನು ಕೊಟ್ಟಿದೆ. ನಮ್ಮೆಲ್ಲರ ಹೆಮ್ಮೆಯ ನಾಯಕರು H.D. ದೇವೇಗೌಡರು ಅವರು ಯಾವಾಗಲೂ ದೇಶದ ಹಿತ ದೃಷ್ಟಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಹಲವಾರು ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ, ಸಲಹೆಗಳನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಏನೊಂದು ದೇಶಕ್ಕೆ ಒಂದು ಸವಾಲಾಗಿತ್ತು, ಏನೊಂದು ಜಾಗತಿಕ ವಿಶ್ವ ಮಟ್ಟದಲ್ಲಿ ದೇಶಕ್ಕೆ ಸಾಕಷ್ಟು ಮುಗ್ಗಟ್ಟು ವಹಿವಾಟು ವ್ಯಾಪಾರಗಳು ಮಾಡಲಿಕ್ಕೆ ಏನೊಂದು ಟಾರಿಫ್ ಅನ್ನ ಹೇರುವಂತದ್ದಾಗಿತ್ತು. ಇಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ದೇಶದ ಹಿತವನ್ನ ಕಾಪಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನ ಇಡೀ ದೇಶದ ಜನರು ಚಿಂತನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಯಾವ ರೀತಿ ಚೈನಾ, ಜಪಾನ್, ರಷ್ಯಾ, ಬೇರೆ ಎಲ್ಲ ರಾಷ್ಟ್ರಗಳ ಜೊತೆಯಲ್ಲಿ, ಹಲವಾರು ರಾಷ್ಟ್ರಗಳ ಜೊತೆಯಲ್ಲಿ ಮಲ್ಟಿಲ್ಯಾಟ್ರಲ್ ಟ್ರೇಡ್, ಬಹು ರಾಷ್ಟ್ರಗಳ ಜೊತೆಯಲ್ಲಿ ಯಾವ ರೀತಿ ರಫ್ತನ್ನು ಮಾಡುವಂಥದ್ದು, ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥದ್ದು, ಆಮದನ್ನು ಮಾಡಿಕೊಳ್ಳಿಕ್ಕೆ, ದೇಶದ ಹಿತವನ್ನು ಯಾವ ರೀತಿ ಕಾಪಾಡಲಿಕ್ಕೆ ತಗೊಂಡಂತ ಕ್ರಮವನ್ನ